ನಾಳೆ ವೈಕುಂಠ ಏಕಾದಶಿ. ಈ ಹಿನ್ನೆಲೆ ಅದಕ್ಕೂ ಮುನ್ನ ದಿನವೇ ಬೆಂಗಳೂರಿನ ವಿಷ್ಣುವಿನ ಮಹಾಸನ್ನಿಧಾನಗಳಲ್ಲಿ ಅದಕ್ಕಾಗಿ ತಯಾರಿ ಜೋರಾಗಿದೆ. ರಾಜಾಜಿನಗರದ 5ನೇ ಬ್ಲಾಕ್ನ 10ನೇ ಮುಖ್ಯ ರಸ್ತೆಯಲ್ಲಿರುವ ಪ್ರಖ್ಯಾತ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ಹೂವು, ಹಣ್ಣು, ತಳಿರು ತೋರಣಗಳಿಂದ ಅಲಂಕರಿಸಲಾಗಿದ್ದು, ದೇವಸ್ಥಾನದ ತುಂಬೆಲ್ಲ ಹಬ್ಬದ ಮೆರುಗು ಕಂಗೊಳಿಸುವಂತಾಗಿದೆ. ನಾಳೆಯ ವೈಕುಂಠ ದ್ವಾರ ದರ್ಶನದ ಜೊತೆಗೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು, ವಿಶೇಷ ಪೂಜೆ, ಸಂಗೀತ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿಯ ಮೂಲಗಳು ತಿಳಿಸಿವೆ. ಇನ್ನು ನಾಳೆ ಬೆಳಗ್ಗೆ 5 ಗಂಟೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಲ್ಲಿ ಅವಕಾಶ ಆಯಿತು. ರಾತ್ರಿ 10:30 ತನಕ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ಸ್ವಾಮಿಯ ದರ್ಶನವನ್ನ ಮಾಡಬಹುದಾಗಿದೆ. ಈ ಸಂದರ್ಭದಲ್ಲಿ ಇಲ್ಲಿನ ಪ್ರಧಾನ ಅರ್ಚಕರನ್ನ ಪಬ್ಲಿಕ್ ನೆಕ್ಸ್ಟ್ಗಾಗಿ ಮಾತನಾಡಿಸಿದಾಗ ವೈಕುಂಠ ಏಕಾದಶಿಯ ಮಹತ್ವ ಮತ್ತು ಅದರ ವಿಧಿ ವಿಧಾನಗಳನ್ನ ತಿಳಿಸಿದ್ದು ಹೀಗೆ. ಓಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ಪುಷ್ಯಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಹಳ ವಿಶೇಷವಾದ ದಿನ. ಈ ದಿನವನ್ನು ವೈಕುಂಠ ಏಕಾದಶಿ ಅಂತ ಕರೀತಾರೆ ಮತ್ತು ಮುಕ್ಕೇಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಅಂದರೆ ಧನುರ್ಮಾಸದಲ್ಲಿ ಬರುತ್ತೆ. ಧನುರ್ಮಾಸ ಬಂದು ದೇವರ ಕಾಲಮಾನದಲ್ಲಿ ಬೆಳಗಿನ ಜಾವದ ಕಾಲ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಬೆಳಗ್ಗೆ ಸೂರ್ಯೋದಯದಲ್ಲೇ ಬಂದು ಭಗವಂತನಲ್ಲಿ ಲೀನರಾದರೆ, ಭಗವಂತನ ಒಂದು ಪೂಜೆಯಲ್ಲಿ ಪಾಲ್ಗೊಂಡ್ರೆ ಭಗವಂತನ ಒಂದು ಸಾನ್ನಿಧ್ಯ ನಮಗೆ ಚೆನ್ನಾಗಿ ಸಿಗುತ್ತೆ ಅನ್ನೋದೊಂದು ಪ್ರತೀತಿ ಇದೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಈ ವೈಕುಂಠ ಏಕಾದಶಿ ಈ ಸರಿ 30ನೇ ತಾರೀಕು ಅಂದರೆ ನಾಳೆ ಮಂಗಳವಾರದಂದು ವಿಶೇಷವಾಗಿ ಈ ಒಂದು ಆಚರಣೆಯನ್ನು ಆಚರಿಸಲಾಗುತ್ತೆ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಈ ಒಂದು ವೈಕುಂಠ ಏಕಾದಶಿ ಮಹೋತ್ಸವ. ಈ ವೈಕುಂಠ ಏಕಾದಶಿ ಏನಪ್ಪ ಅಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣದ ಒಂದು ಆದಿ. ಅಂದರೆ ಹತ್ತಿರದಲ್ಲಿ, ಅಂದರೆ ಬರೋ ಸಂಕ್ರಾಂತಿ ದಿವಸ ಉತ್ತರಾಯಣ ಬರುತ್ತೆ. ಅಷ್ಟರಲ್ಲಿ ಏನಾಗುತ್ತೆ, ಈ ವೈಕುಂಠ ಏಕಾದಶಿ ದಿನ ವೈಕುಂಠದಲ್ಲಿ ಉತ್ತರ ದ್ವಾರ ತೆರ್ಕೊಳ್ಳುತ್ತೆ. ಆಗ ಮುಕ್ಕೋಟಿ ದೇವತೆಗಳು ಭಗವಂತನನ್ನು ಉತ್ತರ ದ್ವಾರದ ಮೂಲಕ ಹೋಗಿ ಭಗವಂತನ ದರ್ಶನ ಮಾಡ್ತಾರೆ. ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಆ ಒಂದು ಉತ್ತರ ದ್ವಾರ ಏನಂದರೆ ಸ್ವರ್ಗದ ಒಂದು ಬಾಗಿಲು. ಹಾಗಾಗಿ ನಮಗೆಲ್ಲ ಏನೇ ಪಾಪಗಳು ಮಾಡಿದರೂ ಅದೆಲ್ಲ ಏನೋ ತಿಳಿಯೋದೋ ಏನೋ ಒಂದು ಪಾಪಗಳು ಮಾಡಿರ್ತೀವಿ ಮನುಷ್ಯರಾದ ಮೇಲೆ. ಅದನ್ನೆಲ್ಲ ಭಗವಂತನಲ್ಲಿ ನಾವು ಶರಣಾಗತರಾದಲ್ಲಿ ಭಗವಂತ ಅದನ್ನೆಲ್ಲ ನಮ್ಮನ್ನು ಕಳೆದು ಈ ಒಂದು ಉತ್ತರ ದ್ವಾರದಲ್ಲಿ ದರ್ಶನ ಮಾಡಿದಲ್ಲಿ ಆ ಒಂದು ಪಾಪಕರ್ಮಗಳೆಲ್ಲ ಕಳೆದು ವೈಕುಂಠ ಲೋಕಕ್ಕೆ ಸಾಯುಜ್ಯವನ್ನು ಕೊಡತಕ್ಕಂಥ ಒಂದು ಶುಭ ದಿನ. ಹಾಗಾಗಿ ಈ ಒಂದು ದಿನ ಭಗವಂತನಲ್ಲಿ ಈ ನಮ್ಮ ದೇವಸ್ಥಾನದಲ್ಲಿ ಸಾವಿರಾರು ಜನ ಬಂದು ಭಗವಂತನ ಒಂದು ದರ್ಶನವನ್ನು ಮಾಡಿ ಈ ಒಂದು ಉತ್ತರ ದ್ವಾರದಲ್ಲಿ ಬಂದು ಭಗವಂತನ ಒಂದು ಕೆಳಗಡೆ, ಆ ದ್ವಾರದ ಕೆಳಗಡೆಯಿಂದ ನುಸುಳಿ ಭಗವಂತನ ಒಂದು ದರ್ಶನವನ್ನು ಮಾಡಿ ಕೃತಾರ್ಥರಾಗ್ತಾ ಇರ್ತಾರೆ. ಹಾಗಾಗಿ ನಾಳೆಯ ದಿನ ಎಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಾಗಿ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ವಿಶ್ವದಲ್ಲೇ ಅತಿ ದೊಡ್ಡದಾದ ರಂಗನಾಥ ಸ್ವಾಮಿ, ಅಂದರೆ ನಿಮಗೆ ಶ್ರೀರಂಗಪಟ್ಟಣ ಮತ್ತು ತ್ರಿವೇಂದ್ರಂ ಇಲ್ಲೆಲ್ಲ 24ರಿಂದ 26 ಅಡಿ ಒಳಗಡೆನೇ ಇರೋದು. ಆದರೆ ನಮ್ಮ ದೇವಸ್ಥಾನದಲ್ಲಿ 28 ಅಡಿ ಉದ್ದನೆಯ ಒಂದು ರಂಗನಾಥ ಮತ್ತು ಎತ್ತರವೂ ಅಷ್ಟೇ ದೊಡ್ಡದಾಗಿದೆ, 16 ಅಡಿ ಎತ್ತರದಲ್ಲಿದ್ದಾರೆ. ಹಾಗಾಗಿ ಬಹಳ ವಿಶೇಷವಾದ ಒಂದು ಅದ್ಭುತವಾದ ಒಂದು ವಿಗ್ರಹ. ಇಲ್ಲಿ ಭಗವಂತನ ವಿಗ್ರಹಗಳೆಲ್ಲ ದೊಡ್ಡದಾಗಿರುತ್ತೆ. ದೊಡ್ಡದಾದ ಒಂದು ವಿಗ್ರಹಗಳಲ್ಲಿ ಭಗವಂತ ಸಾಯುಜ್ಯವನ್ನು ಮಾಡಿದ್ದಾನೆ. ಮಹಾಲಕ್ಷ್ಮಿ, ಲಕ್ಷ್ಮೀ ವೆಂಕಟೇಶ್ವರ, 12 ಅಡಿ ಲಕ್ಷ್ಮೀ ವೆಂಕಟೇಶ್ವರ, ಸುಂದರೇಶ್ವರ ಸ್ವಾಮಿ ಅಂದರೆ 9 ಅಡಿ ಲಿಂಗದಲ್ಲಿ ಸುಂದರೇಶ್ವರ ಸ್ವಾಮಿ ಬಿಜು ಮಾಡಿಸಿದ್ದಾರೆ. ಮತ್ತು ತ್ರಿಪುರ ಸುಂದರಿ ದೇವಿ, ಮಹಾಗಣಪತಿ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ವಳ್ಳಿ ದೇವಸೇನಾ ಸಮೇತವಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಪಂಚಮುಖಿ ಆಂಜನೇಯ ಮತ್ತು ವಿಶೇಷವಾಗಿ ಅತಿ ದೊಡ್ಡದಾದ ಶನೇಶ್ವರ ಸ್ವಾಮಿಯ ಒಂದು ಸನ್ನಿಧಿಗಳು ಇಲ್ಲಿ ನಮ್ಮಲ್ಲಿ ಇದೆ. ಹಾಗಾಗಿ ಭಕ್ತಾದಿಗಳು ಈ ಒಂದು ಸುಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೇ ಆದರೆ ಎಲ್ಲ ದೇವರ ಒಂದು ಸಾಯುಜ್ಯವು ಏಕಕಾಲದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಈ ಒಂದು ಸದಾವಕಾಶವನ್ನು ಯಾರೂ ಮಿಸ್ ಮಾಡಿಕೊಳ್ಳದಿರಾ ಒಂದು ಸಕಾಲಕ್ಕೆ ಆಗಮಿಸಿ ನಾಳೆ ಬೆಳಗ್ಗೆ 3 ಗಂಟೆಗೆ ಸುಪ್ರಭಾತ ಸೇವೆ, 3:15 ಗಂಟೆಗೆ ಸಹಸ್ರನಾಮ, 4 ಗಂಟೆಗೆ
ತಿರುಪಾವೈ ಸೇವೆ, ಮಹಾಮಂಗಳಾರತಿ, 4:15 ಗಂಟೆ ಮಹಾಮಂಗಳಾರತಿ, 5 ಗಂಟೆಗೆ ಉತ್ತರ ದ್ವಾರ ಪೂಜೆ ಮತ್ತು ದ್ವಾರ ಪ್ರವೇಶ, ಇದೆಲ್ಲ ಆಗಿ 6 ಗಂಟೆಗೆ ಎಲ್ಲ ಭಕ್ತಾದಿಗಳಿಗೆ ಸೇವೆಗೆ ಅವಕಾಶ ಮಾಡಿಕೊಡಲಾಗಿದೆ. ರಾತ್ರಿ 10:30 ಗಂಟೆವರೆಗೂ ಈ ಒಂದು ನಿರಂತರವಾಗಿ ಭಗವಂತನ ಒಂದು ದರ್ಶನ ನಡೀತಾ ಇರುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸ್ವಾಮಿಯ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಹರಿ ಓಂ.